ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ 2022 ಇನ್ನೇನು ಮುಗಿದು ಹೋಗ್ತಾ ಇದೆ. 2023ರ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಈ ದಿನದ ವಿಡಿಯೋನಲ್ಲಿ ಸರ್ಕಾರಿ ನೌಕರರಿಗೆ ಹಾಗೇನೆ ಶಾಲೆನಲ್ಲಿ ಓದ್ತಾ ಇರತಕ್ಕಂತಹ ಮಕ್ಕಳಿಗೆ 2023ನೇ ಇಸ್ವಿನಲ್ಲಿ ಸಿಗಬಹುದಾದಂತಹ ರಜಾ ದಿನಗಳ ಬಗ್ಗೆ ನಾನು ಈ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳಿ ಹೇಳ್ತಾ, ಹಾಗೇನೆ ಇನ್ನೊಂದು ಅಂಶವನ್ನ ಗಮನಿಸಲೇಬೇಕು. ಏನಂತ ಹೇಳಿದ್ರೆ 2023ನೇ ಇಸ್ವಿನಲ್ಲಿ ಆದಷ್ಟು ಯಾವ ಹಬ್ಬಗಳು ಕೂಡ ಭಾನುವಾರ ಬಂದಿಲ್ಲ. ಭಾನುವಾರ ಬಂದಿದ್ರೆ ಅಲ್ಲೂ ಕೂಡ ನಮ್ಗೆ ಹಾಲಿಡೇ ಕಟ್ ಆಗ್ತಾ ಇತ್ತು ಅಲ್ವಾ. ಹಾಗಾಗಿ ಸದ್ಯಕ್ಕೆ ಅದು ಒಂದು ಖುಷಿ ಪಡ್ತಕ್ಕಂತಹ ವಿಚಾರ ಅಂತ ಹೇಳಿ ಹೇಳ್ಬೋದು. ಬನ್ನಿ ಹಾಗಿದ್ರೆ ನಿಮ್ಮ 2023ರಲ್ಲಿ ಎಷ್ಟು ದಿನ ರಜಾ ಇರುತ್ತೆ, ಯಾವ್ಯಾವ ದಿನ ರಜಾ ಇರುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. 14 ಜನವರಿ ಶನಿವಾರ ಮಕರ ಸಂಕ್ರಾಂತಿ, 26 ಜನವರಿ ಗುರುವಾರ ಗಣರಾಜ್ಯೋತ್ಸವ, 18 ಫೆಬ್ರವರಿ ಶನಿವಾರ ಮಹಾಶಿವರಾತ್ರಿ, 22 ಮಾರ್ಚ್ ಬುಧವಾರ ಯುಗಾದಿ, 4 ಏಪ್ರಿಲ್ ಮಂಗಳವಾರ ಮಹಾವೀರ ಜಯಂತಿ, 7 ಏಪ್ರಿಲ್ ಶುಕ್ರವಾರ ಶುಭ ಶುಕ್ರವಾರ, 14 ಏಪ್ರಿಲ್ ಶುಕ್ರವಾರ ಡಾಕ್ಟರ್ ಅಂಬೇಡ್ಕರ್ ಜಯಂತಿ, 22 ಏಪ್ರಿಲ್ ಶನಿವಾರ ಈದ್ ಉಲ್ ಫಿತರ್, 23 ಏಪ್ರಿಲ್ ರವಿವಾರ ಬಸವ ಜಯಂತಿ, 1 ಮೇ ಸೋಮವಾರ ಕಾರ್ಮಿಕರ ದಿನಾಚರಣೆ, 29 ಜೂನ್ ಗುರುವಾರ ಬಕ್ರೀದ್ ಈದ್ ಅಲ್ ಅದಾ, 29 ಜುಲೈ ಶನಿವಾರ ಮೊಹರಂ, 15 ಆಗಸ್ಟ್ ಮಂಗಳವಾರ ಸ್ವಾತಂತ್ರ್ಯ ದಿನಾಚರಣೆ, 19 ಸೆಪ್ಟೆಂಬರ್ ಮಂಗಳವಾರ ಗಣೇಶ ಚತುರ್ಥಿ, 28 ಸೆಪ್ಟೆಂಬರ್ ಗುರುವಾರ ಈದ್ ಮಿಲಾದ್, 2 ಅಕ್ಟೋಬರ್ ಸೋಮವಾರ ಗಾಂಧಿ ಜಯಂತಿ, 14 ಅಕ್ಟೋಬರ್ ಶನಿವಾರ ಮಹಾಲಯ ಅಮಾವಾಸ್ಯೆ, 23 ಅಕ್ಟೋಬರ್ ಸೋಮವಾರ ಮಹಾನವಮಿ, 24 ಅಕ್ಟೋಬರ್ ಮಂಗಳವಾರ ವಿಜಯದಶಮಿ, 28 ಅಕ್ಟೋಬರ್ ಶನಿವಾರ ಮಹರ್ಷಿ ವಾಲ್ಮೀಕಿ ಜಯಂತಿ, 1 ನವೆಂಬರ್ ಬುಧವಾರ ಕನ್ನಡ ರಾಜ್ಯೋತ್ಸವ, 12 ನವೆಂಬರ್ ರವಿವಾರ ದೀಪಾವಳಿ, 13 ನವೆಂಬರ್ ಸೋಮವಾರ ದೀಪಾವಳಿ ರಜೆ, 30 ನವೆಂಬರ್ ಗುರುವಾರ ಕನಕದಾಸರ ಜಯಂತಿ, 25 ಡಿಸೆಂಬರ್ ಸೋಮವಾರ ಕ್ರಿಸ್ಮಸ್ ದಿನ. ವಿದ್ಯಾರ್ಥಿಗಳೇ, ಇದಿಷ್ಟು 2023ನೇ ವರ್ಷದಲ್ಲಿ ನಿಮಗೆ ಸಿಗಬಹುದಾದಂತಹ ರಜೆಗಳು. ಇಷ್ಟೇ ಅಲ್ಲ, ಇನ್ನೂ ವಿವಿಧ ರಜೆಗಳು ನಿಮಗೆ ಸಿಗುತ್ತೆ ಅಂತೇಳಿ ಹೇಳ್ತಾ, ಎಲ್ಲರೂ ಕೂಡ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ರಜೆಯನ್ನು ಚೆನ್ನಾಗಿ ಮಜಾ ಮಾಡಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.